ಗ್ರೂಪ್ ಕುಟುಂಬಕ್ಕೆ ಇವತ್ತು ದುಃಖದ ಕ್ಷಣವಾಗಿದೆ. ಎಸ್ಎಲ್ ಗ್ರೂಪ್ ಅಧ್ಯಕ್ಷ ಡಾಕ್ಟರ್ ಸುಭಾಷ್ ಚಂದ್ರ ಅವರ ತಂದೆ ಶ್ರೀನಂದ ಕಿಶೋರ್ ಗೋಯಂಕಾ ಅವರು ಇವತ್ತು ಮಧ್ಯಾಹ್ನ 12:30ಕ್ಕೆ ಮುಂಬೈನಲ್ಲಿ ನಿಧನರಾಗಿದ್ದಾರೆ. ಶ್ರೀನಂದ ಕಿಶೋರ್ ಗೋಯಂಕಾ ಅವರಿಗೆ 96 ವರ್ಷ ವಯಸ್ಸಾಗಿತ್ತು. ಪಾರ್ಥಿವ ಶರೀರವನ್ನು ಮುಂಬೈನ ಈ ರಸ್ತೆ ವಸಂತ ಸಾಗರ್ ಮತ್ತು ಮರೈನ್ ಡ್ರೈವ್ನ ಅವರ ನಿವಾಸದಲ್ಲಿ ಸಾರ್ವಜನಿಕ ದರ್ಶನಕ್ಕಾಗಿ ಇರಿಸಲಾಗಿದೆ. ಬುಧವಾರ ಬೆಳಗ್ಗೆ ಆಗ್ರೋಹಾದ ಗೋಯಂಕಾ ಉದ್ಯಾನದಲ್ಲಿ ಇವರ ಅಂತ್ಯಕ್ರಿಯೆ ನಡೆಯಲಿದೆ. ಸೆಪ್ಟೆಂಬರ್ 28, 1930ರಂದು ಜನಿಸಿದ ಶ್ರೀನಂದ ಕಿಶೋರ್ ಗೋಯಂಕಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಮರ್ಪಿತ ಸ್ವಯಂ ಸೇವಕರಾಗಿದ್ದರು. ಅವರು ಸಂಘದೊಳಗೆ ಅನೇಕ ಪ್ರಮುಖ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ರು. ಶ್ರೀನಂದ ಕಿಶೋರ್ ಗೋಯಂಕಾ ಸಾಮಾಜಿಕ ಕಾರ್ಯ ಮತ್ತು ಗೋ ಸೇವೆಗೂ ಕೂಡ ಸಮರ್ಪಿತರಾಗಿದ್ದರು. ವೈಶ್ಯ ಸಮುದಾಯವನ್ನು ಒಂದುಗೂಡಿಸುವುದಕ್ಕೆ ಅವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು. ಆಗ್ರೋಹದ ಅಭಿವೃದ್ಧಿಯಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಶ್ರೀನಂದ ಕಿಶೋರ್ ಗೋಯಂಕಾ ಅವರ ಪಾರ್ಥಿವ ಶರೀರವನ್ನು ಜುಲೈ 14 ಅಂದರೆ ನಾಳೆ ಮಂಗಳವಾರ ಬೆಳಗ್ಗೆ 7 ಗಂಟೆಗೆ ವಿಮಾನದ ಮೂಲಕವಾಗಿ ಹರಿಯಾಣದ ಅವರ ಪೂರ್ವಜರ ಪಟ್ಟಣವಾದ ಹಿಸಾರ್ಗೆ ತರಲಾಗುತ್ತೆ. ಅಂತಿಮ ವಿಧಿಗಳಿಗಾಗಿ ಹಿಸಾರ್ನ ಕೃಷ್ಣ ಮಂಡಿಯಲ್ಲಿರುವ ಅವರ ನಿವಾಸ ಗೋಯಂಕಾ ಹೌಸ್ನಲ್ಲಿ ಇರಿಸಲಾಗುವುದು. ಶ್ರೀನಂದ ಕಿಶೋರ್ ಗೋಯಂಕಾ ಅವರ ಅಂತ್ಯಕ್ರಿಯೆಯನ್ನು ಜುಲೈ 15 ಬುಧವಾರ ಬೆಳಗ್ಗೆ 11 ಗಂಟೆಗೆ ಹರಿಯಾಣದ ಹಿಸಾರ್ನಲ್ಲಿ ನಡೆಸಲಾಗುತ್ತೆ. ಆಗ್ರೋಹಾದಾಮ್ನ ಗೋಯಂಕಾ ಉದ್ಯಾನದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಅವರ ಪತ್ನಿಯನ್ನು ಸಹ ಆಗ್ರೋಹಾದಾಮ್ನಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಾಗಿತ್ತು. ಶ್ರೀನಂದ ಕಿಶೋರ್ ಗೋಯಂಕಾ ನಿಧನರಾಗಿದ್ದಾರೆ. ಡಾಕ್ಟರ್ ಸುಭಾಷ್ ಚಂದ್ರ ತಂದೆ ಶ್ರೀನಂದ ಕಿಶೋರ್ ಗೋಯಂಕಾ, ಎಸ್ಎಲ್ ಗ್ರೂಪ್ನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸುಭಾಷ್ ಚಂದ್ರ ಅವರ ತಂದೆಯವರು ಮುಂಬೈನಲ್ಲಿ ನಿಧನರಾಗಿದ್ದಾರೆ. ಶ್ರೀನಂದ ಕಿಶೋರ್ ಗೋಯಂಕಾ 96ನೇ ವಯಸ್ಸಿನಲ್ಲಿ ನಿಧನ ಹೊಂದಿದ್ದಾರೆ. ಜುಲೈ 15 ಅಂದರೆ ನಾಡಿದ್ದು ಬೆಳಗ್ಗೆ 11 ಗಂಟೆಗೆ ಇವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಆಗ್ರೋಹಾದ ಗೋಯಂಕಾ ಉದ್ಯಾನದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಇವರ ಪತ್ನಿಯನ್ನು ಸಹ ಆಗ್ರೋಹಾದಾಮ್ನಲ್ಲೇನೆ ಅಂತ್ಯಕ್ರಿಯೆಯನ್ನು ಮಾಡಲಾಗಿತ್ತು. ಅದೇ ರೀತಿಯಾಗಿ ಇದೀಗ ಆಗ್ರೋಹಾದಾಮ್ನ ಗೋಯಂಕಾ ಉದ್ಯಾನದಲ್ಲಿಯೂ ಕೂಡ ಇವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಎಸ್ಎಲ್ ಗ್ರೂಪ್ ಕುಟುಂಬಕ್ಕೆ ಇದೀಗ ದುಃಖದ ಕ್ಷಣ ಆವರಿಸಿದೆ. ಎಸ್ಎಲ್ ಗ್ರೂಪ್ನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸುಭಾಷ್ ಚಂದ್ರ ಅವರ ತಂದೆ ಶ್ರೀನಂದ ಕಿಶೋರ್ ಗೋಯಂಕಾ ಅವರು ಮಧ್ಯಾಹ್ನ 12:30ಕ್ಕೆ ಮುಂಬೈನಲ್ಲಿ ನಿಧನರಾಗಿದ್ದಾರೆ. ಶ್ರೀನಂದ ಕಿಶೋರ್ ಗೋಯಂಕಾ ಅವರಿಗೆ 96 ವರ್ಷ ವಯಸ್ಸಾಗಿರುತ್ತೆ. ತುಂಬು ಜೀವನವನ್ನು ನಡೆಸಿದ್ರು. ಇವರ ಪಾರ್ಥಿವ ಶರೀರವನ್ನು ಮುಂಬೈನ ಈ ರಸ್ತೆ ವಸಂತ ಸಾಗರ್ ಮತ್ತು ಮೆರೈನ್ ಡ್ರೈವ್ನ ಅವರ ನಿವಾಸದಲ್ಲಿ ಸಾರ್ವಜನಿಕ ದರ್ಶನಕ್ಕಾಗಿ ಇರಿಸಲಾಗಿದೆ. ಸಾರ್ವಜನಿಕ ದರ್ಶನಕ್ಕಾಗಿ ಸಕಲ ರೀತಿಯ ವ್ಯವಸ್ಥೆಗಳು ಕೂಡ ಸಾಗ್ತಾ ಇದೆ. ಬುಧವಾರ ಬೆಳಗ್ಗೆ ಆಗ್ರೋಹಾದ ಗೋಯಂಕಾ ಉದ್ಯಾನದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಸೆಪ್ಟೆಂಬರ್ 28, 1930ರಂದು ಜನಿಸಿದ ಶ್ರೀನಂದ ಕಿಶೋರ್ ಗೋಯಂಕಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಮರ್ಪಿತ ಸ್ವಯಂ ಸೇವಕರಾಗಿದ್ದರು. ಸಂಘದೊಳಗೆ ಅನೇಕ ರೀತಿಯಾದಂತಹ ಜವಾಬ್ದಾರಿಗಳನ್ನು ಕಟ್ಟುನಿಟ್ಟಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು. ಶ್ರೀನಂದ ಕಿಶೋರ್ ಗೋಯಂಕಾ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದ್ರು. ಗೋ ಸೇವೆಗೂ ಕೂಡ ಸಮರ್ಪಿತರಾಗಿದ್ದರು. ಮುಂಬೈನಲ್ಲಿ ನಿಧನರಾಗಿದ್ದಾರೆ. ಒಟ್ಟಾರೆಯಾಗಿ ಸಾರ್ವಜನಿಕ ದರ್ಶನಕ್ಕೆ ಇದೀಗ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪ್ರಸಿದ್ಧ ಉದ್ಯಮಿ ಎಸ್ಎಲ್ ಗ್ರೂಪ್ ಮತ್ತು ಝೀ ಟೆಲಿಫಿಲ್ಮ್ಸ್ ಸಂಸ್ಥಾಪಕ ಡಾಕ್ಟರ್ ಸುಭಾಷ್ ಚಂದ್ರ ಅವರ ತಂದೆ ಶ್ರೀನಂದ ಕಿಶೋರ್ ಗೋಯಂಕಾ ಒಟ್ಟಾರೆಯಾಗಿ ಸಾಕಷ್ಟು ಸಮಾಜಮುಖಿ ಕಾರ್ಯಗಳು ಹಾಗೆ ಧಾರ್ಮಿಕ ಚಟುವಟಿಕೆಗಳಿಗೂ ಕೂಡ ಇವರು ಹೆಸರಾಗಿದ್ದರು. ಮುಂಬೈನಲ್ಲಿ ನಿಧನರಾಗಿದ್ದಾರೆ. ಶ್ರೀನಂದ ಕಿಶೋರ್ ಗೋಯಂಕಾ 96ನೇ ವಯಸ್ಸಿನಲ್ಲಿ ಜುಲೈ 15 ಬೆಳಗ್ಗೆ 11 ಗಂಟೆಗೆ ಇವರ ಅಂತ್ಯಕ್ರಿಯೆ ನಡೆಯುತ್ತೆ. ಆಗ್ರೋಹದ ಗೋಯಂಕಾ ಉದ್ಯಾನದಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ಇವರ ಪತ್ನಿಯ ಅಂತ್ಯಕ್ರಿಯೆಯನ್ನು ಕೂಡ ಅದೇ ಸ್ಥಳದಲ್ಲಿ ಮಾಡಲಾಗಿರುತ್ತೆ. ಹಾಗಾಗಿ ಇದೀಗ ಇವರ ಅಂತ್ಯಕ್ರಿಯೆಯನ್ನು ಕೂಡ ಅಲ್ಲಿಯೇ ಮಾಡಲಾಗುತ್ತೆ. ಎಸ್ಎಲ್ ಗ್ರೂಪ್ ಕುಟುಂಬಕ್ಕೆ ಇದು ಒಂದು ರೀತಿ ದುಃಖದ ಕ್ಷಣ. ಎಸ್ಎಲ್ ಗ್ರೂಪ್ನ ಅಧ್ಯಕ್ಷ ಡಾಕ್ಟರ್ ಸುಭಾಷ್ ಚಂದ್ರ ಅವರ ತಂದೆ ಶ್ರೀನಂದ ಕಿಶೋರ್ ಗೋಯಂಕಾ ಅವರು ಮಧ್ಯಾಹ್ನ 12:30ಕ್ಕೆ ಮುಂಬೈನಲ್ಲಿ ನಿಧನರಾಗಿದ್ದಾರೆ. 96 ವರ್ಷ. ಪಾರ್ಥಿವ ಶರೀರವನ್ನು ಮುಂಬೈನ ಎ ರಸ್ತೆ ವಸಂತ ಸಾಗರ್ ಹಾಗೆ ಮೆರೈನ್ ಡ್ರೈವರ್ನ ಅವರ ನಿವಾಸದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇರಿಸಲಾಗಿದೆ. ಸಾರ್ವಜನಿಕ ದರ್ಶನಕ್ಕೆ ಬೇಕಾದಂಥ ಸಕಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ.
ಅದಾದ ನಂತರದಲ್ಲಿ ನಾಡಿದ್ದು ಇವರ ಅಂತ್ಯಕ್ರಿಯೆಯೂ ಕೂಡ ನೆರವೇರುತ್ತೆ. ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಮರ್ಪಿತ ಸ್ವಯಂ ಸೇವಕರಾಗಿರ್ತಾರೆ. ಯಾವುದೇ ಕೆಲಸವನ್ನ ನೀಡಿದ್ರೂ ಕೂಡ ಆ ಒಂದು ಕರ್ತವ್ಯವನ್ನ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗ್ತಾ ಇರ್ತಾರೆ. ಜೊತೆಗೆ ಆ ಸಂಘದಲ್ಲಿ ಇವರಿಗೆ ಅತ್ಯಂತ ಪ್ರಮುಖವಾದಂತಹ ಜವಾಬ್ದಾರಿಗಳನ್ನ ನೀಡಲಾಗಿತ್ತು. ಕೊಟ್ಟಿರುವಂತಹ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ರು. ವಾಲಂಟಿಯರ್ ಆಗಿ ಮುಂದೆ ಬಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತಾ ಇದ್ರು. ಸಾಮಾಜಿಕ ಕಾರ್ಯಗಳನ್ನ ಮಾಡಿದ್ರು. ಹಲವಾರು ಧಾರ್ಮಿಕ ಕಾರ್ಯಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು. ಸಾಮಾಜಿಕ ಕಾರ್ಯ ಹಾಗೆ ಗೋಸೇವೆಗೂ ಕೂಡ ಇವರು ಸಮರ್ಪಿತರಾಗಿದ್ರು. ವೈಶ್ಯ ಸಮುದಾಯವನ್ನ ಒಂದುಗೂಡಿಸೋದಕ್ಕೆ ಅವಿರತವಾದಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಆಗೃಹದ ಅಭಿವೃದ್ಧಿಯಲ್ಲಿ ಬಹಳಷ್ಟು ಪ್ರಮುಖವಾದಂತಹ ಪಾತ್ರವನ್ನು ಇವರು ವಹಿಸಿಕೊಂಡಿರ್ತಾರೆ. ಶ್ರೀನಂದ ಕಿಶೋರ್ ಗೋಯಂಕ ಅವರ ಪಾರ್ಥಿವ ಶರೀರ ಮಂಗಳವಾರ ಬೆಳಗ್ಗೆ 7 ಗಂಟೆಗೆ ವಿಮಾನದ ಮೂಲಕ ಹರಿಯಾಣದ ಅವರ ಪೂರ್ವಜರ ಪಟ್ಟಣ ಹಿಸಾರ್ ಏನಿದೆ ಅಲ್ಲಿಗೆ ತೆಗೆದುಕೊಂಡು ಹೋಗಲಾಗತ್ತೆ. ಅಂತಿಮ ವಿಧಿಗಳಿಗಾಗಿ ಹಿಸಾರ್ನ ಕೃಷ್ಣ ಮಂಚಿಯಲ್ಲಿರುವಂತಹ ಅವರ ನಿವಾಸ ಗೋಯಂಕ ಹೌಸ್ನಲ್ಲಿ ಇರಿಸಲಾಗೋದು. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದಾದ ನಂತರದಲ್ಲಿನೇ ನಾಡಿದ್ದು ಅವರ ಅಂತ್ಯಕ್ರಿಯೆಯೂ ಕೂಡ ಮಾಡಲಾಗತ್ತೆ. ಭಾರತದ ಪ್ರಮುಖ ಬಹುರಾಷ್ಟ್ರೀಯ ಸಂಸ್ಥೆಯಾದಂತಹ ಎಸ್ಎಲ್ ಗ್ರೂಪ್ನ ಸಂಸ್ಥಾಪಕರಲ್ಲಿ ಪ್ರಮುಖರಾಗಿದ್ದರು. ಭಾರತದ ಖ್ಯಾತ ಮಾಧ್ಯಮ ದಿಗ್ಗಜರಾದ ಡಾಕ್ಟರ್ ಸುಭಾಷ್ ಚಂದ್ರ ಅವರ ತಂದೆಯಾಗಿದ್ದು, ಎಸ್ಎಲ್ ಗ್ರೂಪ್ನ ಆರಂಭಿಕ ದಿನಗಳಲ್ಲಿ ವ್ಯವಹಾರವನ್ನ ವಿಸ್ತರಿಸುವಲ್ಲಿ ಇವರು ಅತ್ಯಂತ ಪ್ರಮುಖವಾದ ಪಾತ್ರವನ್ನ ವಹಿಸಿದ್ರು. ಹರಿಯಾಣ ರಾಜ್ಯದ ಅಧಂಪುರ ಮಂಡಿಯ ಸಮೀಪದ ಸಾಧಲ್ಪುರ ಗ್ರಾಮದಲ್ಲಿ ಇವರ ಜನನವಾಗಿರುತ್ತೆ. ಇವರ ಕುಟುಂಬವು ಭಾರತದಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ಸುಮಾರು 1 ಶತಮಾನದ ಇತಿಹಾಸವನ್ನ ಹೊಂದಿದೆ. ಕೃಷಿ ಸರಕುಗಳ ವ್ಯಾಪಾರದಿಂದ ಪ್ರಾರಂಭವಾದಂತಹ ಸಂಸ್ಥೆ ಕ್ರಮೇಣ ಪ್ಯಾಕೇಜಿಂಗ್, ಮೂಲಸೌಕರ್ಯ ಮತ್ತು ಮಾಧ್ಯಮ ಕ್ಷೇತ್ರಕ್ಕೆ ಕಾಲಿಟ್ಟಿತು. ನಂದಕಿಶೋರ್ ಗೋಯಂಕ ಅವರು ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತವಾಗಿರದೆ ಸಮಾಜಮುಖಿ ಕಾರ್ಯಗಳಲ್ಲೂ ಕೂಡ ತಮ್ಮನ್ನ ಬಹಳ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು. ಭಾರತ ಸರ್ಕಾರದ ಸ್ವಚ್ಛ ಭಾರತ್ ಅಭಿಯಾನದ ಬಗ್ಗೆ ಅಪಾರವಾದಂತಹ ಒಲವು ಹೊಂದಿದ್ದಂತಹ ಅವರು ಎಸ್ಎಲ್ ಗ್ರೂಪ್ನ ಪರವಾಗಿ ಹಿಸಾರ್ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಸ್ವಯಂ ಚಾಲಿತ ಸ್ವೀಪಿಂಗ್ ಅಂದರೆ ರಸ್ತೆ ಗುಡಿಸುವ ಯಂತ್ರವನ್ನ ದೇಣಿಗೆಯಾಗಿ ನೀಡಿದ್ರು. ಸ್ವಚ್ಛತೆ ಮತ್ತು ನಾಗರಿಕರ ಜವಾಬ್ದಾರಿಯ ಕುರಿತು ಸಾರ್ವಜನಿಕವಾಗಿ ಜಾಗೃತಿಯನ್ನ ಮೂಡಿಸುವಲ್ಲಿ ಇವರು ಮುಂದಾಗಿದ್ರು.